ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ಲಾಗ್ಸ್. ವೀಕ್ಷಕರೇ, ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವಂತೇಳಿ ಇವತ್ತಿನ ಲಾಗಿನ ವಿಶೇಷ ಅಂತ ಹೇಳಿದರೆ, ಇವತ್ತು ನಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆ ಉಂಟು. ಆ ಪೂಜೆದ್ದು ಲಾಗ್ ಮಾಡುವಂತೇಳಿ. ಹಾಗೆ ಇವತ್ತು ಬೆಳಿಗ್ಗೆನೆಲ್ಲ ಸಾಮಾನು ತರಲಿಕ್ಕೆಲ್ಲ ಹೋಗಿ ಬಂದ ಆಗಿದೆ. ಇನ್ನು ಇವಾಗ ನಮ್ಮ ಮನೆಗೆ ನೆಂಟರೆಲ್ಲ ಬರಲಿಕ್ಕಿದ್ದಾರೆ. ಹಾಗೆ ಕೆಲವರೆಲ್ಲ ಬಂದಿದ್ದಾರೆ. ಹಾಗೆ ಈಗ ಒಂದು 11 ಗಂಟೆ ಅಂದಾಜಿಗೆ ಆಗುವಾಗ ಪುರೋಹಿತರೆಲ್ಲ ಬರ್ಬೋದು. ಗಣಮ ಉಂಟು. ಬೆಳಿಗ್ಗೆ ಗಣೋಮ ಆಗಿ ರಾತ್ರಿ 8 ಗಂಟೆಗೆ ನವರಾತ್ರಿ ಪೂಜೆ ದೇವಿದು. ಹಾಗಾಗಿ ಅದರ ಲಾಗ್ ಮಾಡುವ ಅಂತೇಳಿ. ವೀಕ್ಷಕರೇ, ನಮ್ಮ ಈ ಲಾಗನ್ನು ಪೂರ್ತಿ ನೋಡಿ ಮತ್ತು ಸಪೋರ್ಟ್ ಮಾಡಿ. ಹೊಸೊಬ್ಬರು ಯಾರಾದರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ. ಪುರೋಹಿತರು ಕೂಡ ಬಂದಾಗಿದೆ. ಈಗ ಗಣೋಮ ನಡೀತಾ ಉಂಟು. ಹಾಗೆ ನಾವೆಲ್ಲ ಸ್ವಲ್ಪ ಬ್ಯುಸಿ ಇದ್ದೆವು. ನಮ್ಮ ಮನೆಯ ಒಳಗೆ ಫುಲ್ಲು ಹೊಗೆಯಲ್ಲಿ ಅಂತೂ ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ. ಆ ಥರ ಹೊಗೆ ಬರ್ತಾ ಉಂಟು. ಗಣೋಮ ಅಂತೇಳಿದರೆ ಹಾಗೇನೆಲ್ಲ ಹೊಗೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆಯ ಸುತ್ತ ಫುಲ್ಲು ಕಿಟಕಿ ಎಲ್ಲ ಒಂದೇ ಇರೋದು. ಹಾಗಾಗಿ ಹೊಗೆಯೆಲ್ಲ ಫುಲ್ಲು ಬರ್ತಾ ಉಂಟು. ಈಗ ಪೂಜೆ ಆಗ್ತಾ ಉಂಟು. ಹೊಗೆಯಲ್ಲಿ ಅಂತೂ ಆ ಕಡೆಯಲ್ಲಿ ಯಾರಿದ್ದಾರೆ, ಈ ಕಡೆಯಲ್ಲಿ ಯಾರಿದ್ದಾರೆ ಅಂತೇಳಿ ಕಾಣೋದೇ ಇಲ್ಲ. ಅಷ್ಟು ಹೊಗೆ ತುಂಬಿದೆ. ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ. ನೋಡಿ, ಪೂಜೆ ಆಗ್ತಾ ಉಂಟು ಈಗ. ಇದು ನೋಡಿ, ಇದು ರಾತ್ರಿ ಸಾಧಾರಣ ಒಂದು 6:30 ಗಂಟೆಗೆ. ಈಗ ಕಲಶ ದೇವರದ್ದು ಏರಿಸಲಿಕ್ಕೆ ಹಾಗೆಲ್ಲ ರೆಡಿಯಾಗಿದೆ. ಈಗ ಪ್ರಾರ್ಥನೆ ಮಾಡೋದು, ಕಲಶ ಏರಿಸಲಿಕ್ಕೆ ದೇವರದ್ದು. ವಿಶ್ವಾಸನಾಮ ಸಂವತ್ಸರದ ದಕ್ಷಿಣಾಯನದ ಶರದೃತ ಈ ಒಂದು ಪಂಚಮಿ ಯುಕ್ತವಾದ ಪುಣ್ಯ ದಿವಸದಲ್ಲಿ ಪ್ರತಿ ವರ್ಷವೂ ಕೂಡ ಪಂಚಮಿ ದಿವಸ ದುರ್ಗಾ ಪ್ರೀತಿ ದ್ವಾರ ದುರ್ಗೆ ಅನುಗ್ರಹಕ್ಕೋಸ್ಕರ ಹಾಗೆ ಎಲ್ಲ ರೀತಿಯಾದಂತಹ ದೋಷ ಪರಿಹಾರ ಮಾಡಿ ಕಾಪಾಡಿಗೋಸ್ಕರ ಆ ದುರ್ಗಾ ಪ್ರೀತಿಗೋಸ್ಕರ ದುರ್ಗಾ ಪ್ರೀತಿಗೋಸ್ಕರ ನವರಾತ್ರಿಯ 5ನೇ ದಿವಸ ಪೂಜೆಯನ್ನು ಮಾಡಿಸಿಕೊಂಡು ಬರ್ತಾ ಇದ್ದೀರಿ. ಈ ವರ್ಷ ಮಾಡುವಂತಹ ಕಲಶ ಪರಿಷ್ಠಾನ ಪ್ರಾರಂಭದಲ್ಲಿ ಮಹಾಮಾತೆಯನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಕಲಶ ಪರಿಷ್ಠಾನ ಮಾಡುವಂಥದ್ದು. ಕಲಶದಲ್ಲಿ ಷೋಡಶಕಲಾ ಓಂ ಅನನ್ಯ ಚಿಂತೆಯಂತೋ ಮಾಂ ಯೋಜನ ಪರಿವಾಸದೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಓಂ ಮಹೇಜ್ಯ ಪರಂ ಮಹೇಜ್ಯ ಪ್ರಾತಿವೇಶಾನಾಂ ಇನ್ನು ಭಜನೆ ಶುರುವಾಗಿ ಭಜನೆ ಆಗಿ ಪೂಜೆಯನ್ನು ಶುರು.
ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಮುಂಬಯಾವಾಹನಂ ನ ಜಾನಾಮಿ ನ ಜಾನಾಮಿ ನಾಯಕೋ ಇವಾಗ ಪೂಜೆ ಕೂಡ ಆಯಿತು. ಇವಾಗ ಪ್ರಾರ್ಥನೆ ಆಗ್ತಾ ಉಂಟು. ಪೂಜೆಯು ಭಾದ್ರಪದದಲ್ಲಿ ಆದರೆ ದುರ್ಗಾದೇವಿಯ ಪೂಜೆಯು ವಿಶೇಷವಾಗಿ ಆಶ್ವಜ ಮಾಸದ ಶರದ್ ಋತುವಿನ ನವರಾತ್ರಿಗಳಲ್ಲಿ 9 ರಾತ್ರಿಗಳಲ್ಲಿ ಮಾಡುವಂತಹ ಪೂಜೆ ಬಹಳ ವಿಶೇಷ. ಕಾರಣ ಏನಪ್ಪಾ ಅಂತಂದ್ರೆ 9 ರಾತ್ರಿಗಳಲ್ಲಿ 9 ವಿಧವಾದಂತಹ ನಾಮಾಂಕಿತಗಳಿಂದ ಪ್ರಸಿದ್ಧಿಯನ್ನು ಹೊಂದಿ ಅವತಾರವನ್ನು ತಾಳಿ ಜಗತ್ತನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾಳೆ. ಜಗತ್ತಿನಲ್ಲಿರುವಂತಹ ಅನೇಕ ರೀತಿಯಾದಂತಹ ರಾಕ್ಷಸರನ್ನು ಶುಂಭ, ಆಮೇಲೆ ರಕ್ತಬೀಜಾಸುರ, ಆಮೇಲೆ ಚಂಡಮುಂಡ, ಮಹಿಷಾಸುರ ಇತ್ಯಾದಿ ಅನೇಕ ರೀತಿಯಾದಂತಹ ಅಸುರರನ್ನು ಮರ್ದನ ಮಾಡಿ ವಿಶೇಷವಾಗಿ ಆಯುಷ್ಯವನ್ನು, ಆರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹ ಮಾಡಿ ಸರ್ವ ಶತ್ರುಗಳನ್ನು ನಾಶ ಮಾಡಿಕೊಂಡು ಕಾಪಾಡಿ ರಕ್ಷಣೆ ಮಾಡಿಕೊಂಡು ಒಂದು ಉತ್ತರೋತ್ತರ ಅಭಿವೃದ್ಧಿಗಳು ಮಾಡಿಕೊಡ್ಬೇಕು. ಹಾಗೆ ಮನುಷ್ಯ ಸಾಧ ಮಾಡಿದಂತಹ ಪೂಜೆಯಲ್ಲಿ ಮಂತ್ರಹೀನ, ತಂತ್ರಹೀನ, ದ್ರವ್ಯಹೀನ, ಕಾಲಹೀನ ಯಾವುದಾದ್ರೂ ಇದ್ದು ಮಂತ್ರದಲ್ಲಿ ಆದರೂ ತೊಂದರೆಯೋ ಅಥವಾ ಕಾಲದಲ್ಲಿ ಆದರೂ ತೊಂದರೆಯೋ ಅಥವಾ ದ್ರವ್ಯದೇನಾದರೂ ಹೀನತೆಯಿಂದ ಮನುಷ್ಯ ಸಹಜವಾದ ದೋಷ ಇದ್ರೂ ಕೂಡ ತಾಯಿ ಯಾವ ರೀತಿಯ ಮಕ್ಕಳನ್ನು ಕಾಪಾಡಿಕೊಂಡು ಬರ್ತಾಳೋ, ರಕ್ಷಣೆ ಮಾಡಿಕೊಂಡು ಬರ್ತಾಳೋ, ಅದೇ ರೀತಿ ಎಲ್ಲ ದೋಷವನ್ನು ಪರಿಹಾರ ಮಾಡಿಕೊಂಡು ಒಳ್ಳೆಯದನ್ನು ಸ್ವೀಕಾರ ಮಾಡಿಕೊಂಡು ಒಳ್ಳೆಯ ಪೂರ್ಣಾನುಗ್ರಹಿತ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ಬಂದು ಉತ್ತರೋತ್ತರ ಅಭಿವೃದ್ಧಿಗೊಳಿಸಬೇಕು ಎಂಬುದಾಗಿ ಜಗನ್ಮಾತೆಯ ದೇವಿಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದು. ಅನನ್ಯ ಚಿಂತಯಂತೋ ಮಾಂ ಯೋ ಜನಪರಿವಾಸತೆ ತೇಷಾಂ ನಿತ್ಯಾಭಿಪ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮಹಾದೇವಿಯೇ ನಮೋ ನಮಃ. ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅದೇ ಪಾಡ್ಲಿ. ಯಾನಿ ಕಾನಿ ಚ ಪಾಪಾನಿ ಚ ಮಂತ್ರಾಣಿ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ. ಪ್ರದಕ್ಷಿಣಂ ಪದೇ ಪದೇ ನಮಸ್ಕಾರಾನ್ ಸಮರ್ಪಯಾಮಿ. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ನಾವು ನಮ್ಮ ಮನೆ ಎದುರುಗಡೆ ಅಂಗಳದಲ್ಲಿ ದೇವರ ಗಣಗಳಿಗೆ ಅಂತ ಹೇಳಿ 5 ಎಲೆಯಲ್ಲಿ ಬಡಿಸ್ಲಿಕ್ಕುಂಟು. ಅದನ್ನೀಗ ಬಡಿಸಿದ್ದಾರೆ ನಮ್ಮ ತಂದೆಯವರು. ಇದನ್ನು ಇಲ್ಲಿ ಬಡಿಸಿ ದೇವರಿಗೆ ಪ್ರಾರ್ಥನೆ ಎಲ್ಲ ಮಾಡಿ ಅದನ್ನು ನಮ್ಮ ದೂರದ ಗದ್ದೆಯಲ್ಲಿ ಕೊಂಡು ಇಡ್ಲಿಕ್ಕುಂಟು. ಇದು ಮರುದಿವಸ ಬೆಳಿಗ್ಗೆ ಇದು ವಿಸರ್ಜನೆ ಪೂಜೆ ನಡೀತಾ ಉಂಟು. ಇದು ನಮ್ಮ ತಂದೆಯವರೇ ಮಾಡುದು. ನೋಡಿ, ಈಗ ವಿಸರ್ಜನೆ ಪೂಜೆ ಆಗ್ತಾ ಉಂಟು.
ಇವಾಗ ವಿಸರ್ಜನೆ ಪೂಜೆ ಕೂಡ ಎಲ್ಲ ಆಯಿತು. ಇದು ಬೆಳಗಿನ ಹೊತ್ತಲ್ಲಿ ಭಾರಿ ಜೋರು ಮಳೆ ಬರ್ತಾ ಇತ್ತು. ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟು ಅಂತೇಳಿ. ಇವಾಗ ನಮ್ಮ ಮನೆಯಲ್ಲಿ ಹೊಸ ಅಕ್ಕಿ ಊಟ ಮಾಡಲಿಕ್ಕೆ ಅಂತ ಹೇಳಿ ಉಂಟು. ಪೂಜೆಯ ಮರುದಿವಸ ಪ್ರಯುಕ್ತವಾಗಿ ಈಗ ಇಲ್ಲಿ ಊಟಕ್ಕೆ ಅಕ್ಕಿ ಹಾಕೋದು ಅಂತೇಳಿ ಒಂದು ಕ್ರಮ ಉಂಟು, ಹೊಸ ಅಕ್ಕಿ. ಹಾಗೆ ಅದಕ್ಕೆಲ್ಲ ತಯಾರಿ ಈಗ ನಡೀತಾ ಉಂಟು. ಎಲ್ಲ ಹೆಂಗಸರೆಲ್ಲ ಸೇರಿಕೊಂಡು ರೆಡಿ ಮಾಡ್ತಿದ್ದಾರೆ. ನಮ್ಮ ತಾಯಿಯವರು ಕೂಡ ಅದಕ್ಕೆ ಒಂದು 5 ಅಕ್ಕಿ ಹಾಕಿ ನಮಸ್ಕಾರ ಎಲ್ಲ ಮಾಡಿದರು. ಇವಾಗ ಹಾಗೆ ನೆಕ್ಸ್ಟು ಒಬ್ಬೊಬ್ಬರೇ ಒಂದೊಂದು 5 ಅಕ್ಕಿಯನ್ನು ಅದಕ್ಕೆ ಹಾಕಿ ನಮಸ್ಕಾರ ಮಾಡಿ ಮತ್ತು ಅದಕ್ಕೆ ಆರತಿ ಎಲ್ಲ ಮಾಡಿ ಮತ್ತು ಅದನ್ನು ಬೇಯಲಿಕ್ಕಿಡೋದು ಹಣ್ಣಾಗಲಿಕ್ಕೆ. ಹಾಗೆ ಈಗ ಎಲ್ಲ ನಮ್ಮ ಈಗ ಚಿಕ್ಕಮ್ಮನವರು ಆಗ್ತಿದ್ದಾರೆ. ಹಾಗೆ ಎಲ್ಲರೂ ಸಹ ಅದೇ ಪ್ರಕಾರ ಕ್ರಮ ಮಾಡಿ ಮತ್ತು ಪೂಜೆ ಮಾಡೋದು. ಅದರಲ್ಲೇ 3 ಸಲ ಇದ್ದೀವಿ. ಅದೇ ಮಾಡಿದ್ರೆ ಕೆಲಸ ಉಂಟು. ಅವಳಿಗೆ ಕೆಲಸ ಉಂಟು. ಅವಳಿಗೆ ತರಕಾರಿ ಎಲ್ಲ ಕಟ್ ಮಾಡ್ಲಿಕ್ಕೆ ಆಟಾಡ್ಲಿಕ್ಕಿಲ್ಲ. ಅವಳಿಗೆಲ್ಲ ಕಡಲಿಕ್ಕಿಲ್ಲ. ಸಿಂಪಿಗೆ ಒಳಗಿನ ಕೆಲಸ ಉಂಟು. ಹುಡುಗಿಯಲ್ಲ ಅವಳು. ಮುಟ್ಟಿ ಹೊಂಟ್ರೆ ಸಾಕು. ಸ್ವಲ್ಪ ಇಂಜರಿ ಇದೆ. ಅದೇನಿಂತ ಸೇವಿದ್ದು ಮಾಡಕ್ಕೆ ಅದಕ್ಕೆ ಮತ್ತೆ ಅದಕ್ಕೆ ಜೇಡಿ ಹಾಕಿದ್ರೆ ಆಯ್ತಾ ಕ್ರಮ ಮಾಡೋದಕ್ಕೆ ಅದರ ಮೇಲೆ ನೋಡಿ. ಇವಾಗ ಆರತಿ ಎಲ್ಲ ಮಾಡಿ ಆಯಿತು. ಇವಾಗ ಇದನ್ನು ಬೇಯಲಿಕ್ಕೆ ಇಡ್ತಿದ್ದಾರೆ. ಇದು ಯಾಕೆಂದರೆ ದೊಡ್ಡ ಮಡಕ್ಕಿ, ಹಾಗಾಗಿ ನೋಡಿ ಎಲ್ಲ ಇನ್ನೂ ತರಕಾರಿ ಎಲ್ಲ ಕಟ್ ಮಾಡೋದು ಎಲ್ಲ ರೆಡಿ ಆಗ್ತಾ ಉಂಟು. ತರಕಾರಿ ಕಟ್ ಮಾಡಿ ಇವಾಗ ಎಲ್ಲ ರೆಡಿಯಾಗಿ ಈಗ ಒಳಗಡೆ ಹಿರಿಯವರಿಗೆ ಅಂತೇಳಿ ಒಂದು 5 ಎಲೆಯಲ್ಲಿ ಬಡಿಸ್ಲಿಕ್ಕೆ ಉಂಟು. ಈಗ ಇದನ್ನು ಬಡಿಸ್ತಿದ್ದಾರೆ. ಹಿರಿಯವರು ಅಂತ ಹೇಳಿದ್ರೆ ಮೊದಲೆಲ್ಲ ತೀರಿ ಹೋದವರು. ಇದು ಬಡಿಸಿ ಆದ ನಂತರ ನಾವು ಹಿರಿಯವರಿಗೆ ಅಂತೇಳಿ ಒಂದು ಪ್ರಾರ್ಥನೆ ಎಲ್ಲ ಮಾಡಲಿಕ್ಕುಂಟು. ಆ ಪ್ರಾರ್ಥನೆ ಎಲ್ಲ ಮಾಡಿ ಮತ್ತೆ ನಾವು ಊಟ ಶುರು ಮಾಡೋದು. ತುಳುವಿನಲ್ಲಿ ಉದ್ದೋರ್ಧ ವನಸ್ಸು ಅಂತ ಹೇಳ್ತಾರೆ. ಹಾಗೆ ನಾವು ಕನ್ನಡದಲ್ಲಿ ಹೊಸ ಅಕ್ಕಿ ಅಂತ ಹೇಳಿ ಊಟ ಮಾಡೋದು ಅಂತೇಳಿ. ಇದು ವರ್ಷದಲ್ಲಿ 1 ಸರ್ತಿ ಮಾಡೋದು. ನಮ್ಮದು ಮಾತ್ರ ನವರಾತ್ರಿ ಪೂಜೆಯ ಮರುದಿನ ಮಾಡೋದು. ಕೆಲವರು ಚೌತಿಯಲ್ಲಿ ಮಾಡ್ತಾರೆ. ಹಾಗೆ ನೋಡಿ ಇವಾಗ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ತಂದೆಯವರು. ಎಲ್ಲ ಬಂಧು ಮಿತ್ರರೆಲ್ಲ ಇದ್ದಾರೆ, ನಮ್ಮ ಸಂಬಂಧಿಕರೆಲ್ಲ. ಆಗಿ ಇವಾಗ ಊಟಕ್ಕೆ ತಯಾರಾಗಿದೆ. ಎಲ್ಲರೂ ಸಹ ನಾವು ಊಟಕ್ಕೆ ಕೂತ್ಕೊಂಡಿದ್ದೇವೆ. ಟಾಪ್ ಮಾಡ್ಲಿಕ್ಕೆ ಇವಾಗ ಇದೊಂದು ಸಣ್ಣ ಎಲೆಯಲ್ಲಿ ಬಡಿಸ್ಲಿಕ್ಕುಂಟು. ಇದು ಅಗ್ನಿಗೆ ಹಾಕ್ಲಿಕ್ಕೆ ಅಂತೇಳಿ ಇದಕ್ಕೆ 3 ಸಟ್ಗ ಅನ್ನ ಹಾಕ್ಲಿಕ್ಕುಂಟು. ಮತ್ತು ಎಲ್ಲ ಪದಾರ್ಥಗಳನ್ನು ಸಹ ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕುಂಟು. ಆದ ನಂತರ ಅದನ್ನು ಊಟಕ್ಕೆ ಏಳಿದ ನಂತರ ಅದನ್ನು ಅಗ್ನಿಗೆ ಅಂತೇಳಿ ಹಾಕ್ಲಿಕ್ಕುಂಟು. ಹಾಗೆ ಇದು ನಮ್ಮ ತಾಯಿಯವರು ಬಡಿಸಿದ್ರು ನೋಡಿ. ಇವಾಗ ಇದನ್ನು
ಹಿಡ್ಕೊಂಡು ಹೋಗಿ ಒಳಗೆ ಹಾಕಲಿಕ್ಕೆ ಅಗ್ನಿಗೆ ಅಂತೇಳಿ. ಆದ ನಂತರ ನಾವು ಹೊಸ ಅಕ್ಕಿ ಊಟ ಮಾಡುವ ಕ್ರಮ ಅದನ್ನು ಹಾಕಿದ ನಂತರ ಹೇಳ್ತಾರೆ, ನಾವು ಇವಾಗ ಹೊಸ ಅಕ್ಕಿ ಊಟ ಮಾಡ್ತೇವೆ ಅಂತ ಹೇಳಿ ಎಲ್ಲರ ಹತ್ರ ಹೇಳಿ ನಾವು ಊಟ ಮಾಡೋದು. ಇದು ಮೊದಲಿಂದ ನಡ್ಕೊಂಡು ಬಂದಂಥ ಒಂದು ಕ್ರಮ ಅಂತೆ. ಹಾಗೆ ಈಗ ಅದನ್ನು ನಾವು ಸಹ ಪಾಲಿಸಿಕೊಂಡು ಬರ್ತಿದ್ದೇವೆ. ಹಾಗೆ ಹೇಳಿದರು. ಇನ್ನು ಊಟಕ್ಕೆ ಶುರು. ಓಕೆ ವೀಕ್ಷಕರೇ, ನಮ್ಮ ಈ ಲಾಗ್ ಎಂಡ್ ಮಾಡ್ತಿದ್ದೇನೆ. ನಮ್ಮ ಈ ಲಾಗ್ ಪೂರ್ತಿಯಾಗಿ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ.